ಹಾಯ್ ಗಾಯ್ಸ್. ಫಸ್ಟ್ ಕಂಟೆಂಟ್ ಏನಂತಾನೆ ಗೊತ್ತಿಲ್ಲ. ನಿಜ ಕಂಟೆಂಟ್ ಏನಂತಾನೆ ಗೊತ್ತಿಲ್ಲ. ಅವತ್ತು ಹೇಳಿದ್ನಲ್ಲ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಿದ್ದೆ ಜೀವನ ಅಂತ. ಅಡ್ಜಸ್ಟ್ಮೆಂಟ್ ಅಲ್ವಾ ಜೀವನ ಅಂದರೆ. ಆ ಡೋರ್ ಮುಚ್ಚೆಗಾನ ಕರೀಲ ಅಲ್ಲಿ ನೋಡಲ್ಲಿ ಮುಚ್ಚು ಮಾಡ್ತೀನಿ. ಆಚೆ ಹೋಗಿ ನೋಡೋಣ ಏನು ಬಂದಿದೆ. ಏನೋ ಬಾಲ್ಮೇನ್ ಅಂತ ಬಂದಿದೆ. ಶಿವಕಾರ್ತಿಕೇಯನ್, ಧೋನಿ, ಶಾರುಖ್ ಖಾನ್, ಅಲ್ಲು ಅರ್ಜುನ್, ಈ ಫರ್ನಾಂಡಸ್, ಜಾಕ್ಲಿನ್ ಫರ್ನಾಂಡಸ್. ಓಕೆ, ಅದೇ ಮಾತಾಡೋಣ. ಬಾಲ್ಮೇನ್ ಪ್ಯಾರಿಸ್. ಓಕೆ, ಇವತ್ತಿನ ಕಂಟೆಂಟ್ ಏನಂದ್ರೆ ಒಂದು ಟಿ ಶರ್ಟ್ ಆ್ಯಂಡ್ ಅ ಕ್ಲಾತಿಂಗ್ ಕಂಪನಿ. ನೀವು ಇವಾಗ ರೀಸೆಂಟಾಗಿ ನೋಡಿರ್ತೀರಾ, ಪ್ರಭಾಸ್ ಅಲ್ಲ, ಅಲ್ಲು ಅರ್ಜುನು, ಪುಷ್ಪ ಆಡಿಯೋ ಲಾಂಚ್ಗೆ ಅದಕ್ಕೂ ಅಲ್ಲು ಅರ್ಜುನು, ಶಾರುಖ್ ಖಾನು, ಮತ್ತೆ ನಮ್ಮ ತಮಿಳ್ ಆಕ್ಟರ್ ಶಿವಕಾರ್ತಿಕೇಯನು, ಮತ್ತೆ ಧೋನಿ, ಹಿಂದಿ ಆಕ್ಟ್ರೆಸ್ ಜಾಕ್ಲಿನ್ ಫರ್ನಾಂಡಸ್ ಎಲ್ಲರೂ ಬಾಲ್ಮೇನ್ ಪ್ಯಾರಿಸ್ ಅಂತ ಒಂದು ತುಂಬಾ ಸಿಂಪಲ್ ಆಗಿ ಬರ್ತಿದ್ರು. ಏನಕ್ಕೆ ಟಿ ಶರ್ಟ್ ಆರ್ ಹುಡ್ಡಿ ಸಮಥಿಂಗ್ ಲೈಕ್ ದಟ್ ಹಾಕ್ತಿರ್ತಾರೆ. ಏನಕ್ಕೆ ಎಲ್ಲರೂ ಲೈಕ್ ಅಷ್ಟು ದೊಡ್ಡ ಆಕ್ಟರ್ಸ್, ಅಷ್ಟು ದೊಡ್ಡ ಆಕ್ಟರ್ ಎಲ್ಲ ಸಿಂಪಲ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡ್ ಬರ್ತಿದ್ದಾರೆ ಅಂತ ಒಂದು ಡೌಟ್ ಇತ್ತು. ಓಕೆ, ಇಟ್ಸ್ ನಾಟ್ ಓನ್ಲಿ ಒಬ್ರು ಹಾಕೊಂಡ್ರೆ ಅದೇನು ಡೌಟ್ ಆಗ್ತಿರ್ಲಿಲ್ಲ. ಇಟ್ಸ್ ರೀಸೆಂಟ್ಲಿ ಟ್ರೆಂಡಿಂಗ್ ಆಗ್ತಿದೆ. ಎಲ್ಲರೂ ಅದೇ ತರ ಟಿ ಶರ್ಟ್ ಲೈಕ್ ಆ ಬಾಲ್ಮೇನ್ ಪ್ಯಾರಿಸ್ ಅನ್ನೋದು ಏನಿದೆ ಅಂತ ಇಟ್ಸ್ ಅ ನಾರ್ಮಲ್ ಟಿ ಶರ್ಟ್ ಅನ್ಕೊಂಡ್ವಿ. ಸೊ ಬಟ್ ಅಷ್ಟು ದೊಡ್ಡ ಆಕ್ಟರ್ಸ್ ಎಲ್ಲ ಬರೀ ಒಂದು ಟಿ ಶರ್ಟ್, ಅದು ಲೈಕ್ ಒಂದು ವರ್ಡಿಂಗ್ ಬರ್ದಿರೋ ಟಿ ಶರ್ಟ್ ಎಲ್ಲ ಅಷ್ಟೊಂದು ಈಸಿಯಾಗಿ ಹಾಕಲ್ಲ. ಏನಕ್ಕೆ ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡೋಣ ಅಂತ ಮಾಡಿದ್ವಿ. ನೋಡಿದ್ರೆ ತುಂಬಾ ದೊಡ್ಡ ಹಿಸ್ಟ್ರಿ. ನಾವು ನೀವು ಹುಟ್ಟಾಗ ಮುಂಚೆ ಅಂತ ಹಿಸ್ಟ್ರಿ. ಸೊ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತಾನೆ ಈ ಫಸ್ಟ್ ವಿಡಿಯೋ. ಈ ಸ್ಟುಡಿಯೋಲ್ಲಿ ಫಸ್ಟ್ ಕಂಟೆಂಟ್ ವಿಡಿಯೋ ಬಂದು ಬಾಲ್ಮೇನ್ ಪ್ಯಾರಿಸ್ ಬಗ್ಗೆನೆ. ಸೊ ಫಸ್ಟ್ ಹಿಸ್ಟ್ರಿ ಯಾರು ಮಾತಾಡೋಣ? ಸುಮ್ಮನೆ ತೆಗೆನ ಮಾಡೋಣ ನೋಡ್ರೆ ಅದು ಲಕ್ಷ ಇದೆ. ಓಕೆ, ದರ್ಶನೇ ಸ್ಟಾರ್ಟ್ ಮಾಡ್ತೇನೆ ಫಸ್ಟ್. ಸರಿ, ನಾನೇ ಸ್ಟಾರ್ಟ್ ಮಾಡ್ತೀನಿ. ಕಾಲೇಜ್ ಪ್ರೆಸೆಂಟೇಷನ್ ಹೋದಾಗ ಹಂಗೆ ನೆಕ್ಸ್ಟ್ ಮೈ ಫ್ರೆಂಡ್ ವಿಲ್ ಸ್ಪೀಕ್ ಅಂತ ಸಿಗಾಕ್ಸ್ತಾರೆ. ಓಕೆ, ಸ್ಟ್ರೈಟ್ ಟು ದ ಕಂಟೆಂಟ್. ಓಕೆ, ಈ ಬಾಲ್ಮೇನ್ ಪ್ಯಾರಿಸ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು 1914 ಹೋಗ್ಬೇಕು. ಓಕೆ, ಬಾಲ್ಮೇನ್ ಅನ್ನೋದು ಇಟ್ಸ್ ಅ ಕಂಪನಿ, ನಾರ್ಮಲ್ ನೇಮ್ ಅಲ್ಲ, ಒಬ್ಬರ ಹೆಸರು. ಅದು ಆ ಕಂಪನಿನ ಸ್ಟಾರ್ಟ್ ಮಾಡಿರೋ ಹೆಸರು, ಸೆಕೆಂಡ್ ನೇಮ್ ಆಫ್ ಬಾಲ್ಮೇನ್. ಅವ್ರ ಫುಲ್ ಹೆಸರು ಬಂದು ಪಿಯರಿ ಬಾಲ್ಮೇನ್. ಓಕೆ, ಅವ್ರ ಸೆಕೆಂಡ್ ಹೆಸರನ್ನೇ ಅವರು ಕಂಪನಿಗೆ ಇಟ್ಟಿದ್ದಾರೆ. ಅವ್ರು 1914 ಅಲ್ಲಿ ಹುಟ್ಟಿದ್ದು. ಈ ವಾಸ್ 1914 ಅಲ್ಲಿ ಹುಟ್ಟಿದ್ದು. ಅವ್ರ ಅಪ್ಪ ಏನ್ ಬಿಸ್ನೆಸ್ ಮಾಡ್ತಾ ಇದ್ರು ಅಂದ್ರೆ ಡ್ರಾಪರಿ ಬಿಸ್ನೆಸ್ ಮಾಡ್ತಾ ಇದ್ರು. ಡ್ರಾಪರಿ ಬಿಸ್ನೆಸ್ ಏನಂದ್ರೆ ಆಗಿನ ಕಾಲದಲ್ಲಿ ಮನೆಯಲ್ಲಿ ಡೋರ್ ಮುಂದೆ ಎಲ್ಲ ಲೈಕ್ ಒಂದು ಡೆಕೋರೇಟಿವ್ ಐಟಮ್ಸ್ ನ ಹಾಕಿರ್ತಾರೆ ಡೋರ್ ಮುಂದೆ, ಲೈಕ್ ಆ ಕ್ರಿಸ್ಟಲ್ ಸ್ಟೋನ್ಸ್ ಆ ತರ ಎಲ್ಲ. ಆಗಿನ ಕಾಲದಲ್ಲಿ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮನೇನ ರಿಚ್ನೆಸ್ ಆಗಿ ತೋರ್ಸಕ್ಕೆ, ರಿಚ್ ಪೀಪಲ್ ಯೂಸ್ ಮಾಡೋದು ಅದನ್ನ. ಆ ಬಿಸ್ನೆಸ್ ನ ಬಾಲ್ಮೇನ್ ಅವ್ರ ಅಪ್ಪ ಮಾಡ್ತಾ ಇದ್ದಿದ್ದು. ದೆನ್ 1921 ಅಲ್ಲಿ ಪಿಯರಿ ಬಾಲ್ಮೇನ್ ಅವ್ರನ್ನ ಈ ವಿಡಿಯೋಲಿ PB ಅಂತ ಮೆನ್ಷನ್ ಮಾಡ್ತೀನಿ. PB ಅವ್ರ ಅಪ್ಪ ಬಂದು 1921 ಅಲ್ಲಿ ತೀರ್ಕೊಂಡ್ರು. PB ಒಂದು ಸಿಸ್ಟರು ಇದ್ದಾರೆ, ಮತ್ತೆ ಅವ್ರ ಅಮ್ಮ. ಇವ್ರ ಅಮ್ಮ ಮತ್ತೆ ಅಕ್ಕನೋ ತಂಗಿನೋ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಸಿಸ್ಟರ್ ಅಂತ ಮೆನ್ಷನ್ ಮಾಡೋಣ. ಅಮ್ಮ ಮತ್ತೆ ಅವ್ರ ಸಿಸ್ಟರು ಫ್ಯಾಷನ್ ಬೊಟಿಕ್ ಅಲ್ಲಿ ಅವರೇ ಒಂದು ಫ್ಯಾಷನ್ ಬೊಟಿಕ್ ಇಟ್ಕೊಂಡು ನಡೆಸ್ತಾ ಇದ್ರು. ಆಫ್ಟರ್ 1921 ಅವ್ರ ಅಪ್ಪ ತೀರ್ಕೊಂಡಾದ್ಮೇಲೆ PBನೂ ಹೋಗಿ ಅವ್ರ ಅಮ್ಮ ಮತ್ತೆ ಅವರ ಸಿಸ್ಟರ್ ಮಾಡ್ತಿರೋ ಕಂಪನಿಯಲ್ಲೇ ಆ ಬೊಟಿಕ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ದೆನ್ ಅವನು EDB ಸ್ಕೂಲ್ ಅಂತ ಒಂದು ಸ್ಕೂಲ್ಗೆ ಹೋಗಿ PB ಅವ್ರು ಸೇರ್ಕೊಂಡ್ರು. ಅಲ್ಲಿ ಸೇರ್ಕೊಂಡಾದ್ಮೇಲೆ ಅವ್ರ ಡ್ರೀಮ್ ಇದ್ದಿದ್ದು ಬಂದು ಒಂದು ದೊಡ್ಡ ಆರ್ಕಿಟೆಕ್ಚರ್ ಆಗಬೇಕು ಅಂತ, ಲೈಕ್ ದೊಡ್ಡ ಆರ್ಕಿಟೆಕ್ಟ್ ಆಗಬೇಕು ಅಂತಾನೆ. ಬಟ್ ಅನ್ನೋಯಿಂಗ್ಲಿ ಮೋಸ್ಟ್ ಆಫ್ ದ ಟೈಮ್ ಅವರು ಟೈಮ್ ಸಿಕ್ಕಿದಾಗಲ್ಲ ಯೂಸ್ ಟು ಸ್ಪೆಂಡ್ ಆನ್ ಹಿಸ್ ಡ್ಯಾಡ್ಸ್ ಬಿಸ್ನೆಸ್. ತುಂಬಾ ಇಂಟ್ರೆಸ್ಟ್ ಅದ್ರ ಮೇಲೆ ತೋರಿಸ್ತಾ ಇದ್ರು. ತುಂಬಾ ಲೈಕ್ ಅವ್ರ ಡ್ಯಾಡ್ಸ್ ಬಿಸ್ನೆಸ್ ಅಲ್ಲೇ ಡೆವಲಪ್ ಮಾಡೋಣ ಆ್ಯಂಡ್ ಹೊಸ ಮೆಟೀರಿಯಲ್ಸ್ನೆಲ್ಲ ತರೋಣ ಅವ್ರ ಡ್ಯಾಡ್ ಬಿಸ್ನೆಸ್ ಅಲ್ಲೇ ಇಂಪ್ರೂವ್ ಮಾಡೋಣ ಅಂತ ಈ ವಾಸ್ ಕಂಪ್ಲೀಟ್ಲಿ ಟಾರ್ಗೆಟೆಡ್ ಆನ್ ದ್ಯಾಟ್. ಸೊ ಅದರಿಂದ ಅವರು ಆರ್ಕಿಟೆಕ್ಟ್ ಆಗೋ ಡ್ರೀಮು ಅಲ್ಲೇ
ಮುಗೀತು. ದೆನ್ ಅವರ ಫ್ರೆಂಡ್ ಫಸ್ಟು ಅವ್ರ ಆಮೇಲೆ ಈ ಅವ್ರ ಅಪ್ಪ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಲೈಕ್ ಅವರು ಒಂದು ಫ್ರೀಲ್ಯಾನ್ಸರ್ ಆಗೋ ವರ್ಕ್ ಮಾಡ್ತಿದ್ಲು. ಆರ್ಟಿಸ್ಟ್ ಲೈಕ್ ಆರ್ಟಿಲಿಯರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಆರ್ಟಿಲಿಯರ್ ಅಂದ್ರೆ ಏನಂದ್ರೆ ಅಲ್ಲಿ ಒಂದು ಬೊಂಬೆನ ನಿಲ್ಸಿರ್ತಾರೆ, ತುಂಬಾ ಆರ್ಟಿಸ್ಟ್ ನ ಕರ್ಕೊಂಡ್ಬಂದು ಒಂದೇ ಬೊಂಬೆನ ಡ್ರಾ ಮಾಡಿಸ್ತಾರೆ ಲೈಕ್ ಆನ್ ಕ್ಲೋತಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಹೋಗಿ ಅವ್ರ ಟ್ಯಾಲೆಂಟ್ ನ ತೋರಿಸೋದು. ಅಲ್ಲಿ ಆರ್ಟಿಲಿಯರ್ ಅಲ್ಲಿ ಒಂದು ಆರ್ಟಿಸ್ಟ್ ಆಗೋ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಅವ್ರಿಗೆ ಒಂದು ಫ್ರೆಂಡ್ ಸಿಗ್ತಾರೆ, ಎಡ್ವರ್ಡ್ ಮೋಲಿನಿಸ್ ಅಂತ. ಈ PB ಬಂದು ಅವ್ರ ಸ್ಕೂಲ್ನೇ ಬಿಟ್ಟರು ಟು ವರ್ಕ್ ಆನ್ ಈ ಕ್ಲೋತಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋಕ್ಕೆ. ಅವ್ರ ಸ್ಕೂಲ್ನೇ ಬಿಟ್ಟು ಎಡ್ವರ್ಡ್ ಮೋಲಿನಿಸ್ ಜೊತೆಗೆ ಸೇರ್ಕೊಂಡು ಏನು ಈ ಕ್ಲೋತಿಂಗ್ ಫೀಲ್ಡ್ ಅಲ್ಲಿ ಏನಾದ್ರು ಒಂದು ಅಚೀವ್ ಮಾಡೋಣ ಅಂತ ಪ್ರೊಸೀಡ್ ಮಾಡೋದು. ಆಮೇಲೆ ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಯಿತು. ವರ್ಲ್ಡ್ ವಾರ್ 1 ಸ್ಟಾರ್ಟ್ ಆಗಿದ ತಕ್ಷಣ PB ಹೋಗಿ ಅವ್ರ ಕೆಲಸನ ಅವ್ರ ಕಂಟ್ರಿಗೆ ಅಂತ ಕಾಂಟ್ರಿಬ್ಯೂಟ್ ಮಾಡಿದ್ರು. ಈ ಜಾಯಿಂಡ್ ಏನದು ಫ್ರೆಂಚ್ ಏರ್ ಫೋರ್ಸ್ FAF ಜಾಯಿನ್ ಮಾಡಿ ಅವ್ರ ಜಾಬ್ನ ಅವ್ರ ಕಂಟ್ರಿಗೆ ಏನು ಮಾಡಬೇಕು ಅದನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ವರ್ಲ್ಡ್ ವಾರ್ 1 ಪೀಸ್ ಆದ್ಮೇಲೆ ಲೈಕ್ ಕಂಪ್ಲೀಟ್ ಪೀಸ್ ಅನೌನ್ಸ್ ಮಾಡಾದ್ಮೇಲೆ ಫ್ರೆಂಚ್ ಟೌನ್ ಅಲ್ಲೇ ದ ಫೇಮಸ್ ಡಿಸೈನರ್, ಅವಾಗ ಆ ಟೈಮಲ್ಲಿ ದ ಫೇಮಸ್ ಡಿಸೈನರ್ ಅವ್ರ ಹೆಸರು ಲೂಸಿ ಲೀಲ್ಯಾಂಗ್ ಅಂತ. ಈ ವಾಸ್ ದ ಕಿಂಗ್. ಆ ಟೈಮಲ್ಲಿ ಅವರೇ ಕಿಂಗು ಫ್ಯಾಷನ್ ಅಲ್ಲಿ. ಸೊ ಲೂಸಿ ಲೀಲ್ಯಾಂಗ್ ಜೊತೆಗೆ ಇವ್ರು ಹೋಗಿ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರ ಜೊತೆಗೆ ಸೇರ್ಕೊಂಡು ವರ್ಕ್ ಮಾಡಿ ಅವ್ರು ತುಂಬಾ ಲೂಸಿ ಲೀಲ್ಯಾಂಗ್ ಜೊತೆಗೆ ತುಂಬಾ ಕಲ್ತ್ಕೊಂಡು ಅವ್ರ ಆಫೀಸಲ್ಲೇ ವರ್ಕ್ ಮಾಡ್ತಿದ್ರು. ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ರು PB. ದೆನ್ ಇನ್ ಪ್ಯಾರಿಸ್, ದ ಕ್ಯಾಪಿಟಲ್ ಆಫ್ ಫ್ರೆಂಚ್, ಇನ್ 1944 ಪ್ಯಾರಿಸ್ ಅಲ್ಲಿ, ಅದು ಕ್ಯಾಪಿಟಲ್ ಆಫ್ ಫ್ರೆಂಚ್ ಅಲ್ಲಿ ಇನ್ 1944 ಅಲ್ಲಿ PB ಬಾಲ್ಮೇನ್ ಪ್ಯಾರಿಸ್ ಅಂತ ಒಂದು ಬ್ರ್ಯಾಂಡ್ ಇಟ್ಕೊಂಡು ಫಸ್ಟ್ 1944 ಅಲ್ಲೇ ಫಸ್ಟ್ ಸ್ಟೋರ್ ಓಪನ್ ಮಾಡಿದ್ದು ಇನ್ ಪ್ಯಾರಿಸ್. ಬಾಲ್ಮೇನ್ ಪ್ಯಾರಿಸ್ ಅಂತ ಅಂಗಡಿ ಓಪನ್ ಮಾಡಿದ್ರು. ಬಟ್ ಫಾರ್ 1 ಇಯರ್ ಅಂಗಡಿ ಓಪನ್ ಮಾಡೋ 1 ಇಯರ್ ಬಟ್ಟೆ ಬಿಟ್ಟಿರಲಿಲ್ಲ. 1945 ಅಲ್ಲೇ ಅವ್ರು ಫಸ್ಟು ಅವ್ರ ಡಿಸೈನರ್ ಅವ್ರ ಕಂಪ್ಲೀಟ್ ಕ್ಲೋತಿಂಗ್ ಏನು ಕಲೆಕ್ಷನ್ನ ರಿಲೀಸ್ ಮಾಡೋರು 1945. ಆಫ್ಟರ್ ದ್ಯಾಟ್ ವರ್ಲ್ಡ್ ವಾರ್ 2 ಅಗೇನ್ ಬಂತು. ಆ ಟೈಮಲ್ಲೆಲ್ಲ ಈ ಕ್ಲೋತಿಂಗ್ ಇಂಡಸ್ಟ್ರಿಯಲ್ಲೇ PB ಕಿಂಗ್ ಅದು, ಲೈಕ್ ಟಾಪ್ ಮೋಸ್ಟ್ ಕ್ಲೋತಿಂಗ್ ಕಂಪನಿ ಇನ್ ಫ್ರೆಂಚ್ ಅನ್ನಂಗೆ PB ರೀಚ್ ಆದ್ರು. ಅವ್ರ ಫ್ರೆಂಡೇ ಉಳ್ಕೊಳ್ಳೋ ಥರ ಅದು. ಅವ್ರು ಯಾರ ಕಲ್ಕೊಂಡ್ಬಂದ್ರು ಅವರೇ ಆ ಸೆಷನ್ನೇ ಬೀಟ್ ಮಾಡ್ಬಿಟ್ರು. ಆ ಲೂಸಿ ಲೀಲ್ಯಾಂಗ್ ಸೆಷನ್ನೇ ಬೀಟ್ ಮಾಡ್ಬಿಟ್ರು. ಇವ್ರು PB ಅವ್ರ ಕಂಪನಿ ಲೈಕ್ ಟಾಪ್ ಮೋಸ್ಟ್ ಆದಾಗ ಎಲ್ಲ ಸೆಲೆಬ್ರಿಟಿ ಎಲ್ಲ ಅವಾಗಿರೋ ಫೇಮಸ್ ಆರ್ಟಿಸ್ಟು, ಫೇಮಸ್ ಆಕ್ಟರ್ಸ್ ಎಲ್ಲ ಇವ್ರ ಬಟ್ಟೆನೆ ಲೈಕ್ ಇವ್ರದೇ ಬಂದು ತಗೋಬೇಕು ಅಂತ ಇವ್ರ ಅಂಗಡಿಗೆ ಬಂದು ತಗೊಂಡು ಹೋಗ್ತಾ ಇದ್ರು. ಯುನೈಟೆಡ್ ಸ್ಟೇಟ್ಸ್ ಇಂದ ಒಂದು ಆಕ್ಟ್ರೆಸ್ ಇದ್ದಾರೆ, ಅವ್ರು ಬಂದು ನೇಮ್ ಗೊತ್ತಿಲ್ಲ ನನಗೆ. ಶಿ ಇಸ್ ಅ ಫೇಮಸ್ ಸಿಂಗರ್ ಅಂಡ್ ಆಕ್ಟರ್. ಅವ್ರಿಗೆ ಅಂತಾನೆ ಒಂದು ಕ್ಲಾತಿಂಗ್ ಯೂನಿಟಿ ಇಟ್ಕೊಂಡು ಆ ಥರ ಬಟ್ಟೆ ಹಾಕ್ತಿದ್ರು ಅವರು ಸಾಕು, ಈ ಹಾಲಿವುಡ್ ಅಲ್ಲಿ ಹಾಕಿರೋ ಬಟ್ಟೆ ಎಲ್ಲ ಸಾಕು. ನನಗೆ ಗೊತ್ತಿರೋ ಫ್ರೆಂಚ್ ಅಲ್ಲಿ ಯಾರೋ ಬಾಲ್ಮಿನ್ ಅಂತ ಇದಾರಂತೆ, ಅವ್ರ ಹತ್ರ ಬಟ್ಟೆ ತಗೊಂಡು ಹಾಕೋತಿದ್ದಾರೆ. ಸೊ ಇನ್ಮೇಲೆ ನಾನು ಆ ಬಟ್ಟೆನೇ ಚೂಸ್ ಮಾಡ್ತೀನಿ ಅಂತ. ಫ್ರಮ್ ದಟ್ ಟೈಮ್ ಫೇಮಸ್ ಆಕ್ಟ್ರೆಸ್ಸು ನೆಕ್ಸ್ಟ್ ಮಾಡಿರೋ ಏನು ಹಾಡಾಡಕ್ಕೆ ಹೋಗ್ಬೇಕಾದ್ರೆ ಶೋಸ್ಗೆ, ಮೂವೀಸ್ಗೆ ಆಗಲಿ ಎಲ್ಲ ಪರ್ಫಾರ್ಮೆನ್ಸ್ಗೂ ಆಗಲಿ ಅವರು ಬಾಲ್ಮಿನ್ ಮಾಡಿರೋ ಬಟ್ಟೆನೇ ಹಾಕೋತಾ ಇದ್ರು. ಆಫ್ಟರ್ ದ್ಯಾಟ್ ಅವ್ರ ಮಾರ್ಕೆಟ್ ಎಲ್ಲೋ ಹೋಯ್ತು. ಬಟ್ ಈಸ್ ಅ ಡೈರೆಕ್ಟರ್. ಇವಾಗ ಒಂದು ಮೂವಿನ ಡೈರೆಕ್ಟ್ ಮಾಡೋರು ಬೇರೆ, ಪ್ರೊಡ್ಯೂಸ್ ಮಾಡೋರು ಬೇರೆ. ಆ ಥರ ಬಾಲ್ಮಿನ್ ಇಸ್ ಅ ಡೈರೆಕ್ಟರ್, ಆ PB ಬಂದು ಡೈರೆಕ್ಟರ್. ಇದನ್ನ ಪ್ರೊಡ್ಯೂಸ್ ಮಾಡಿದ್ ಬಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ ಬಂದು ಹೆಚ್ ವುಡ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಇನ್ ಬಿಗಿನಿಂಗ್ ಸ್ಟಾರ್ಟಿಂಗ್ ಟೈಮಲ್ಲಿ PB ಬಂದು ಈ ಥರ ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಯಾರು ಹೆಚ್ ವುಡ್ ಇನ್ವೆಸ್ಟ್ಮೆಂಟ್ ಅನ್ನೋರು ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಲೇಟರ್ ಆನ್ ಅವ್ರ ಕಂಪನಿ ಇನ್ನೂ ಚೆನ್ನಾಗಿ ರೀಚ್ ಆಗಬೇಕಾದ್ರೆ ಇದು ಬಂದು ಮೆಹುಲಾ ಇನ್ವೆಸ್ಟ್ಮೆಂಟ್ ಅನ್ನೋರು ಇದನ್ನ ಇಸ್ಕೊಂಡ್ರು. ಆಸ್ ಅ ರೆವಿನ್ಯೂ ಎಷ್ಟು ರೆವಿನ್ಯೂಗೆ ಇಸ್ಕೊಂಡಿದ್ದಾರೆ ಅಂದ್ರೆ 500 million euros. 500 million euros. ನಮ್ಮ ಬಾಯಲ್ಲಿ ಬರ್ತಾ ಇಲ್ಲ. $548 million. $548 million ಗೆ ಮೆಹುಲಾ ಇನ್ವೆಸ್ಟ್ಮೆಂಟ್ ಅವರು ಅದನ್ನ ತಗೊಂಡಿದ್ದಾರೆ.
ಆಸ್ ಆಫ್ ನಾವ್ ಇದರಲ್ಲಿ 70% ಆಫ್ ರೆವೆನ್ಯೂ ಹೋಗೋದು ಯಾರಿಗೆ ಅಂದರೆ ಹ್ಯಾಲೆನ್ ಅಂತ ಒಬ್ಬರಿಗೆ, ಹ್ಯಾಲೆನ್ ಹೆಲ್ವರಿನ್, ಇವರಿಗೆ. ಇದರಲ್ಲಿ 1982 ಪಿ ಬಿ ಅವರು ತೀರ್ಕೋತಾರೆ. ಲೈಕ್ ಬೇಜಾರಾಗಬೇಕು. 2 minutes silence guys. ಪಿ ಬಿ ಅವರು 1982 ಅಲ್ಲಿ ತೀರ್ಕೊಂಡಾದ್ಮೇಲೆ ಈ ಕಂಪನಿ ನೆಕ್ಸ್ಟ್ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದರೆ, ಇಲ್ಲೇ ನೋಡ್ಕೊಂಡು ಮಾತಾಡಿದ್ರೆ ಅವ್ನು ನೋಡಿ ವಿಧಾನ ಮಾಡ್ಕೋತಾನೆ, ಇನ್ನೂ ನೋಡಿ ಮಾತಾಡ್ತೀವಿ. ಈ 1982 ಅಲ್ಲಿ ಅವ್ರು ತೀರ್ಕೊಂಡಾದ್ಮೇಲೆ ಈ ಕಂಪನಿ ಅವ್ರ ಮಕ್ಳಿಗೆ ಯಾರಿಗೂ ಹ್ಯಾಂಡ್ ಓವರ್ ಆಗಿಲ್ಲ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಚೀಫ್ ಮಿನಿಸ್ಟರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇರ್ತಾರಲ್ಲ ಅವ್ರಿಗೆ, ಲೈಕ್ ಇವಾಗ ಒಂದು ಫ್ರೆಂಡ್ಸ್ಗೆ ಒಂದು ರೌಡೀಸ್ಗೆಲ್ಲ ಇರ್ತಾರಲ್ಲ, ನಾನು ರೈಟ್ ಹ್ಯಾಂಡ್ ಇವನು ಲೆಫ್ಟ್ ಹ್ಯಾಂಡ್ ಇವನು ಅಂತ ನಾವು ಅವ ನನಗೆ ಕಣೋ ಅಲ್ಲೇ ನೋಡಿ ಮಾತಾಡೋಣ. ಅವ್ರಿಗೆ ಸೊ ಪಿ ಬಿ ಅವ್ರ ರೈಟ್ ಹ್ಯಾಂಡ್ಗೆ ಈ ಬಿಸ್ನೆಸ್ ಹ್ಯಾಂಡ್ ಓವರ್ ಆಯಿತು. ಅವ್ರು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ಅದು ನೆಕ್ಸ್ಟು ಒಬ್ರಿಂದ ಒಬ್ರು ಹೋಗಿ ಇವಾಗ ಪ್ರೆಸೆಂಟ್ ಯಾರ ಕೈಲಿದೆ ಅಂದರೆ ಅದೇ ಹೇಳಿದ್ವಲ್ಲ 70% ಶೇರ್ ಹೋಗ್ತಿರೋ ಹ್ಯಾಲೆನ್ ಹೆಲ್ವರಿನ್ ಇವ್ರ ಹತ್ರ ಇದೆ. ಏನು ಹೆಸರು? ಹಾಂ. ದೆನ್ ಇವಾಗ ತನಕ ಬಾಲ್ಮೆನ್ ಕಂಪನಿ ಅವರು ಅವ್ರ ಪ್ರಾಫಿಟ್ಟು ಅವ್ರ ಟರ್ನ್ ಓವರು ಯಾವುದನ್ನು ಆಚೆ ಬಿಟ್ಟಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ನ ಯಾವುದು ಡಿಸ್ಕ್ಲೋಸರ್ ಮಾಡಿಲ್ಲ. ದೇರ್ ಇಸ್ ಅ ಪೇಪರ್ ಕಂಪನಿ, ಫೈನಾನ್ಷಿಯಲ್ ಪೇಪರ್ ಕಂಪನಿ ಲೀಸ್ ಎಕೋಸ್ ಅಂತ. ಇವ್ರು ಬಂದು ಒಂದು ಕಂಪನಿದು ರೆವಿನ್ಯೂ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ ಅಂತ ಎಸ್ಟಿಮೇಟ್ ಆ ನ್ಯೂಸ್ ಪೇಪರ್ ಕಂಪನಿಯವರು ಅವರು 2015 ಒಂದು ಏನೋ ಆರ್ಟಿಕಲ್ ಇರ್ಬೋದು ಹಿಂಗಿರ್ಬೋದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಏನಂದ್ರೆ 2015 ಬಾಲ್ಮಿನ್ ಅವರ ರೆವಿನ್ಯೂ ಬಂದು 120 ಮಿಲಿಯನ್ ಯೂರೋಸ್. 2012 ಅದೇ ನಮ್ಗೆ ಭೂಕಂಪ ಬರುತ್ತೆ, ವರ್ಲ್ಡ್ ಡೇ ಉಂಟೋಗುತ್ತೆ ಅಂತ. 2012 ಸ್ಕ್ಯಾಮ್ ಏನಿಲ್ಲಪ್ಪ, ಅದು ನಿಜ ಬಂದಿತ್ತು. ನಮ್ಮ ಮನೆ ಶೇಕ್ ಆಯ್ತು. 2012 it was just 30 million euros and 2015 120 million euros ಹೋಗಿದೆ. And 2017 150 million euros ಹೋಗಬಹುದು. 150 million ಇಂದ 200 million euros ತನಕ ಹೋಗಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂಡ್ ಇದೆ ಆ ಬಾಲ್ಮಿನ್ ಪ್ಯಾರಿಸ್ ಹಿಸ್ಟ್ರಿ. ಬೇಕಾದ್ರೆ ಇಲ್ಲಿ ಹಾಕ್ತೀನಿ ನೋಡಿ, ಶಾರುಖ್ ಖಾನ್ ಫೋಟೋ ಇಲ್ಲಿ ಹಾಕ್ತೀನಿ, ಅಲ್ಲು ಅರ್ಜುನ್ ಫೋಟೋ ಇಲ್ಲಿ ಹಾಕ್ತೀನಿ. ಈ ಕಡೆ ಧೋನಿ ಬಾಲ್ಮಿನ್ ಹಾಕ್ತಿರೋದು ಈ ಕಡೆ ಹಾಕ್ತೀನಿ, ಜಾಕ್ಲಿನ್ ಫರ್ನಾಂಡಸ್ ಅವರು ಇವರು. ಅಂಡ್ ಸೊ ಸೊ ಈ ಟಿ ಶರ್ಟ್ಸ್ ಈ ಬಾಲ್ಮಿನ್ ಪ್ಯಾರಿಸ್ ಅನ್ನೋ ಕ್ಲಾತಿಂಗ್ ಕಂಪನಿ ಹಿಂದೆ ಇಷ್ಟು ದೊಡ್ಡ ಹಿಸ್ಟ್ರಿ ಇದೆ ಗೈಸ್. ಅಂಡ್ ಇದೇ ಮೇನ್ ಕಂಟೆಂಟ್. ಓಕೆ, ಇವಾಗ ಅಲ್ಲು ಅರ್ಜುನ್ ಈ ಕಡೆ ಫೋಟೋ ಹಾಕಿರ್ತೀನಿ ನೋಡಿ, ಈ ಕಡೆ ದರ್ಶನ್ ಕವರ್ ಆಗಿರ್ತಾನೆ. ಇಲ್ಲ ಕವರ್ ಆಗಿರಲ್ಲ, ಆ ಕಡೆ ಸ್ಪೇಸಲ್ಲಿ ಹಾಕಿರ್ತೀನಿ. ಅಲ್ಲು ಅರ್ಜುನ್ ಹಾಕೊಂಡಿರೋ ಬಾಲ್ಮಿನ್ ಅಂತ ಇಲ್ಲಿ ಬರ್ದಿರೋ ಒಂದು ಉಡ್ಡಿ ಪ್ರೈಸ್ ಬಂದು 1,778 ಪ್ಲಸ್ GST. ಓಕೆ, GST ಮರಿಬೇಡಿ. ಅಂಡ್ ಈ ಕಡೆ ನಮ್ಮ ತಮಿಳ್ ಆಕ್ಟರ್ಸು SK ಹಾಕಿರ್ತಾರೆ, ಬರೀ ಒಂದು ಶಿವಕಾರ್ತಿಕನ್ ಅಂತ SK ಒಂದು ಬಾಲ್ಮಿನ್ ಟಿ ಶರ್ಟ್. ಅದು ಬಂದು ಎಷ್ಟು? 49,000 ಪ್ಲಸ್ ಟ್ಯಾಕ್ಸ್ ಪ್ಲಸ್ ಡೆಲಿವರಿ ಚಾರ್ಜಸ್. ಕೈ ಬರೋಷ್ಟರಲ್ಲಿ ಒಂದು 50 ಇಂದ 60 ಸಾವಿರ ಆಗೋಗುತ್ತೆ. ಅಂಡ್ ಅವ್ರಲ್ಲಿ ನಾನು ಸರ್ಚ್ ಮಾಡಿರೋ ಪ್ರಕಾರ, ನಾನು ಗೂಗಲಲ್ಲಿ ಸರ್ಚ್ ಮಾಡಿರೋ ಅಂತಕ್ಕೆ ಬಾಲ್ಮಿನಲ್ಲೇ ಕಾಸ್ಟ್ಲಿಯೆಸ್ಟ್ ಒಂದು ಬಾಲ್ಮಿನ್ ಕ್ರಿಸ್ಟಲ್ ಎಂಬೆಡೆಡ್ ಜೆಬ್ರಾ ಅಂತ ಒಂದು ಟಿ ಶರ್ಟ್ ಇದೆ. ಆ ಟಿ ಶರ್ಟು ಪ್ರೈಸ್ ಎಷ್ಟು ಅಂದರೆ 4,68,000 ಪ್ಲಸ್ ಟ್ಯಾಕ್ಸ್. ಇಟ್ಸ್ ಅಮೌಂಟ್ ಆಫ್ ಕಾಂಟಿನೆಂಟಲ್ GT ಫುಲ್ ಪೇಮೆಂಟ್ ಅಲ್ಲಿ ಇಸ್ಕೋಬಹುದು. 4,68,000ಕ್ಕೆ ಒಂದು ಟಿ ಶರ್ಟ್. ಓಕೆನಾ? ನಾವು ಒಂದು ನೈಟ್ ಪ್ಯಾಂಟ್ ಅಲ್ಲ, ಇವಾಗ ನಮ್ಗೆ ನೈಟ್ ಪ್ಯಾಂಟ್ ಎಲ್ಲ ಬರುತ್ತಲ್ಲ, ಅಟ್ ದ ಎಂಡ್ ಆಫ್ ದಿ ಲೆಗ್ ಅಲ್ಲಿ ಕಫ್ ಇರುತ್ತೆ ಇಟ್ಕೊಳ್ಳೋ ತರ, ಆ ತರ ಒಂದು ಎಂಬ್ಯಾಂಡೆಡ್ ಪ್ಯಾಂಟ್, ಒಂದು ಪ್ಯಾಂಟ್ ಆ ಬಾಲ್ಮಿನ್ ಕಂಪನಿಯಲ್ಲಿ ಎಷ್ಟು ಅಂದ್ರೆ 1.5 ಲಕ್ಷ ಪ್ಲಸ್ ಟ್ಯಾಕ್ಸ್. 1,50,000 ರೀಸೆಂಟ್ ಆಗಿ STR ನಮ್ ತಮಿಳ್ ಆಕ್ಟರ್ ಸಿಂಬು ಅಂತ ಅವರು ಪೋಸ್ಟ್ ಮಾಡಿದ್ರು. ಸೊ ಈ ಬಾಲ್ಮಿನ್ ಪ್ಯಾರಿಸ್ ಟಿ ಶರ್ಟ್ ಅಂಡ್ ಕ್ಲೋತಿಂಗ್ ಕಂಪನಿ ಬಗ್ಗೆ ಇಷ್ಟೇ. ಎಂಡ್
ಫ್ಯೂಚರ್ So ಅಲ್ಲಿ nice. ನೋಡೋಣ guys. ನಾವು ಫ್ಯಾನ್ ಹಾಕಿದ್ರೆ ಈ ಲೈಟಿಂಗ್ಸ್ ಎಲ್ಲ ಹಾಕಿ ಮಾತಾಡೋದು ಅದೇ. ಸಿಕ್ಕಾಪಟ್ಟೆ ಕಷ್ಟ. Surrounding ಬಟ್ ನೀವೆಲ್ಲ ಸಪೋರ್ಟ್ ಮಾಡುತ್ತೆ, ಸಬ್ಸ್ಕ್ರೈಬ್ ಮಾಡುತ್ತೆ. ದೇಶಿ ಆಗ್ತೀವಿ. ನೀವ್ ಮಾತಾಡ್ಕೊಂಡು ನೀವ್ ಕೂತ್ಕೊಂಡು ಮಾತಾಡೋಕೆ ಎಸಿ ಹಾಕ್ಬೇಕಣ್ಣ. ಎಲ್ಲ ಮಾಡೋದು ಲೈಕ್ ನಮಗ್ ಶೆಕೆ ಆಗಲ್ಲ ಯಾಕೆ ಹೇಳು? ನಮ್ಗೆ ಅಂತಾನು ಮಾಡ್ತಾ ಇದೀವಿ. ನಾವೇನು ನಿಮಗೆ ಅಂತ ಏನೋ ಎಲ್ಲರೂ ಹೇಳ್ತಾರೆ ಎಲ್ಲ ನಿಮಗೆ ಆ ತರ ಎಲ್ಲ ನಮಗೆ ಅಂತಾನು ಮಾಡ್ತಾ ಇದೀವಿ. ಇಟ್ಸ್ ನಾಟ್ ಬಿಕಾಸ್ ಮನಿ ಆರ್ ಎನಿಥಿಂಗ್ ಎಲ್ಸ್. We need Passion. passion. ಬ್ಯುಸಿಯಾಗಿ ಇಟ್ಕೋಬೇಕು ನಮ್ಮನ್ನ. ಫ್ರೀ ಆಗಿದ್ರೆ ಹುಡುಗರು ಕೆಟ್ಟೋಗ್ತಾರೆ. ಇಲ್ಲೇ ಹುಡುಗರುಗೆ ಮಾತಾಡಿದ್ವಿ ಬಟ್ ಇನ್ನೊಂದು ನಮ್ಗೆ ಶೆಕೆ So, ಆಗಲ್ಲ ಯಾಕೆ ಹೇಳಿ? first- ಕಾಮಿಡಿ ಶೆಕೆ ಇಟ್ಸ್ ಫ್ಯಾಕ್ಟ್. ಶೆಕೆ ಆಗಲ್ಲ ಯಾಕೆ ಹೇಳಿ? ಯಾಕೋ? ನಮ್ಮ ಫ್ಯಾನ್ಸ್ ಅಲ್ಲಿ ಇದ್ದಾರೆ. ಅಯ್ಯೋ ಸೊ ವಿಡಿಯೋನ ಏನ್ ಮಾಡ್ತೀವಿ ಗೈಸ್, ಫಸ್ಟ್ ಕಂಟೆಂಟ್ ಇನ್ಮೇಲೆ ಡೈಲಿ ಅಲ್ಲ, ಅಟ್ಲೀಸ್ಟ್ ಆಸ್ ಆಫ್ ಈಗ starting ಒನ್ ಅಲ್ಲಿ ಡೇ ಇದೀವಿ. ಬಿಟ್ ಎವ್ರಿ ಡೇ ಕಂಟೆಂಟ್ ಹಾಕ್ತೀವಿ. ಸೊ ಈ ಕಂಟೆಂಟ್ ಎವ್ರಿ ಡೇ ಬರುತ್ತೆ ಅನ್ಸುತ್ತೆ. ವ್ಲಾಗಿಂಗ್ ಬಂದು ಲೈಕ್ ಲೈಫ್ ಸ್ಟೈಲ್ Weekly. ವ್ಲಾಗಿಂಗ್ ಬಂದು ವೀಕ್ಲಿ Weekly ಥ್ರೈಸ್ twice. ಆರ್ ಟ್ವೈಸ್ ಆರ್ ಹಾಕಕ್ ಟ್ರೈ ಮಾಡ್ತೀವಿ. ಅಂಡ್ ಇನ್ನ ಎಷ್ಟೋ ತರ್ತೀವಿ ಲೈಕ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಹಾ ಇನ್ನ ತುಂಬಾ ಪ್ಲಾನ್ ಮಾಡಿದ್ವಿ, ದೊಡ್ಡ ಪ್ಲಾನ್ಸ್ ಇದೆ ಗೈಸ್. ಸೊ ಅದನ್ನ ತುಂಬಾ ಶೆಕೆ ಆಗ್ತಿದೆ. ಬಾಯ್ 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 ಬಾಯ್. Until then, goodbye from Insanity Boys. ಬಾಯ್ Sorry, I'm off. ಆಫ್ ಆದ ನೋಡಿ ಬಾಯ್.